ನವರಾತ್ರಿಯ 5ನೇ ದಿನ ನಾವು ದೇವಿಯನ್ನು ಸ್ಕಂದಮಾತೆಯಾಗಿ ಪೂಜೆ ಮಾಡುತ್ತೇವೆ. ದೇವಿ ಸ್ಕಂದಮಾತೆಯ ಕಥೆಯನ್ನು ತಿಳಿದುಕೊಳ್ಳಲು ಅನ್ನೋನ್ ಫ್ಯಾಕ್ಟ್ಸ್ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಶಿವ ಮತ್ತು ಪಾರ್ವತಿಯ ಕಲ್ಯಾಣದ ನಂತರ ಅವರಿಬ್ಬರ ಶಕ್ತಿಯಿಂದ ಒಂದು ಉಷ್ಣಾಂಶದ ಬೀಜ ಸೃಷ್ಟಿಯಾಗುತ್ತದೆ. ಅದರ ತಾಪವನ್ನು ಅಗ್ನಿಯ ಕೈಯಲ್ಲೂ ಕೂಡ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಆಗ ಗಂಗೆ ದೇವಿಯು ಕಾಪಾಡಿ 6 ಕೃತಿಕೆಯರಿಗೆ ನೀಡುತ್ತಾಳೆ. ಆ ಉಷ್ಣಾಂಶದ ಬೀಜದಿಂದ ಒಂದು ಗಂಡು ಮಗುವಿನ ಜನ್ಮವಾಗುತ್ತದೆ. ಕೃತಿಕೆಯರು ಕಾಪಾಡಿರುವುದರಿಂದ ಕಾರ್ತಿಕೇಯ ಎಂಬ ಹೆಸರು ಬಂತು. ಕಾರ್ತಿಕೇಯ ಶಕ್ತಿಯ ಬೀಜದಿಂದ ಜನಿಸಿದ್ದರಿಂದ ಅವನಿಗೆ ಸ್ಕಂದ ಎಂಬ ಹೆಸರು ಕೂಡ ಇದೆ. ಸ್ಕಂದನ ತಾಯಿ ಪಾರ್ವತಿಯಾಗಿರುವುದರಿಂದ ಅವಳಿಗೆ ಸ್ಕಂದಮಾತೆ ಎಂಬ ಹೆಸರು ಬಂತು. ಸ್ಕಂದಮಾತೆಗೆ 4 ಕೈಗಳು ಮತ್ತು ತನ್ನ ತೊಡೆಯ ಮೇಲೆ ಸ್ಕಂದನನ್ನು ಕೂರಿಸಿಕೊಂಡಿರುತ್ತಾಳೆ. ನವರಾತ್ರಿಯ 5ನೇ ದಿನದ ಬಣ್ಣ ಬಿಳಿ. ಈ ಬಣ್ಣವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ.